ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ದಿನಕ್ಕೆ 8000 ಹೆಜ್ಜೆ ನಿಮ್ಮ ಹಾರ್ಟ್ ಹೆಲ್ತ್ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಆರಂಭಿಸೋಣ. ದಿನಕ್ಕೆ 8000 ಹೆಜ್ಜೆ ಹಾರ್ಟ್ ಹೆಲ್ತ್. ಡಾಕ್ಟರ್ಗೆ ವರ್ಷಕ್ಕೆ 50,000 ಕೊಡ್ತೀರಾ ಅಥವಾ ದಿನಕ್ಕೆ 30 ನಿಮಿಷ ನಡೆಯುತ್ತೀರಾ? ಒಂದು ಹೊಸ ರಿಸರ್ಚ್ ಹೇಳುತ್ತೆ, ದಿನಕ್ಕೆ 8000 ಹೆಜ್ಜೆ ನಡೆದರೆ ಹಾರ್ಟ್ ಅಟ್ಯಾಕ್ ರಿಸ್ಕ್ 40% ಕಡಿಮೆ ಆಗುತ್ತೆ ಅಂತ. ಹೇಗೆ? ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್. ನಮಸ್ಕಾರ, ಆರೋಗ್ಯ ಸಂಪತ್ತು ಚಾನಲ್ಗೆ ಸ್ವಾಗತ. ಈಗೀಗ 30 ವರ್ಷದ ಯುವಕರಿಗೂ ಹಾರ್ಟ್ ಪ್ರಾಬ್ಲಮ್ ಶುರುವಾಗಿದೆ. ಕಾರಣ ಏನು? ನಾವು ದಿನ ಪೂರ್ತಿ ಕುಳಿತೇ ಇರ್ತೀವಿ. ಆಫೀಸ್, ಮೊಬೈಲ್, ಟಿವಿ. WHO ಹೇಳೋ ಪ್ರಕಾರ ದಿನಕ್ಕೆ 4000 ಹೆಜ್ಜೆಗಿಂತ ಕಡಿಮೆ ನಡೆದರೆ ಅದು ಸೆಡೆಂಟರಿ ಲೈಫ್ ಸ್ಟೈಲ್. ಇದೇ ಹಾರ್ಟ್ಗೆ ದೊಡ್ಡ ಶತ್ರು. ಆದರೆ ಪರಿಹಾರ ತುಂಬ ಸುಲಭ ಇದೆ. 10,000 ಹೆಜ್ಜೆ ಬೇಕು ಅಂತ ಕೇಳಿದ್ದೀರಾ? ಆದರೆ 2023ರ JAMA ಜರ್ನಲ್ ಸ್ಟಡಿ ಹೇಳುತ್ತೆ 8000 ಹೆಜ್ಜೆ ಸಾಕು ಹಾರ್ಟ್ ಹೆಲ್ತ್ಗೆ. 8000 ಹೆಜ್ಜೆ ನಡೆದಾಗ ಏನಾಗುತ್ತೆ ನೋಡಿ. ಮೊದಲನೆಯದು, ರಕ್ತ ಸಂಚಾರ ಚೆನ್ನಾಗುತ್ತೆ. ನಡೆದಾಗ ಕಾಲಿನ ಮಾಂಸಖಂಡಗಳು ಪಂಪ್ ಥರ ಕೆಲಸ ಮಾಡುತ್ತೆ. ಹಾರ್ಟ್ ಮೇಲೆ ಲೋಡ್ ಕಡಿಮೆ ಆಗುತ್ತೆ. ಎರಡನೆಯದು, ಕೆಟ್ಟ ಕೊಲೆಸ್ಟ್ರಾಲ್ LDL ಕಡಿಮೆ ಆಗುತ್ತೆ. ದಿನ 30 ನಿಮಿಷ ನಡೆದರೆ 6 ವಾರದಲ್ಲಿ LDL 10% ಕಡಿಮೆ ಆಗುತ್ತೆ. BP ಕಂಟ್ರೋಲ್. ನಡಿಗೆ ಒಂದು ನ್ಯಾಚುರಲ್ BP ಮೆಡಿಸನ್. ರಕ್ತನಾಳಗಳು ಫ್ಲೆಕ್ಸಿಬಲ್ ಆಗುತ್ತೆ. ಶುಗರ್ ಕಂಟ್ರೋಲ್. ಊಟ ಆದಮೇಲೆ 15 ನಿಮಿಷ ನಡೆದರೆ ಶುಗರ್ ಸ್ಪೈಕ್ 30% ಕಡಿಮೆ. ಹಾರ್ಟಿಗೆ ಇದೇ ಸೇಫ್. ಟೈಮ್ ಇಲ್ಲ ಅಂತೀರಾ? ಇಲ್ಲಿದೆ ಸಿಂಪಲ್ ಮ್ಯಾಥ್. 8000 ಹೆಜ್ಜೆ ಅಂದರೆ ಸುಮಾರು 6 ಕಿಲೋಮೀಟರ್. 60ರಿಂದ 80 ನಿಮಿಷ ಬೇಕು. ಒಟ್ಟಿಗೆ ಮಾಡೋಕ್ಕೆ ಆಗದಿದ್ದರೆ ಬ್ರೇಕ್ ಮಾಡಿ. ಸ್ಟೆಪ್ 1, ಬೆಳಗ್ಗೆ 2000 ಹೆಜ್ಜೆ. ಅದು 15 ನಿಮಿಷ ಸಾಕು. ಹಾಲು ತರೋಕ್ಕೆ ವಾಕ್ ಹೋಗಿ ಅಥವಾ ಟೆರೇಸ್ ಮೇಲೆ 10 ರೌಂಡ್. ಸೆಕೆಂಡ್ ಸ್ಟೆಪ್, ಆಫೀಸ್ನಲ್ಲಿ 3000 ಹೆಜ್ಜೆ. ಪ್ರತಿ 1 ಗಂಟೆಗೆ 5 ನಿಮಿಷ ಬ್ರೇಕ್. ವಾಟರ್ ಕುಡಿಯೋಕ್ಕೆ ಹೋಗಿ. ಫೋನಲ್ಲಿ ಮಾತಾಡುವಾಗ ನಿಂತುಕೊಳ್ಳಿ. ಲಿಫ್ಟ್ ಬದಲು ಮೆಟ್ಟಲು ಬಳಸಿ. 2 ಮಹಡಿ ಮೇಲೆ ಹೋಗೋಕ್ಕೆ ಲಿಫ್ಟ್ ಬೇಡ. ಥರ್ಡ್ ಸ್ಟೆಪ್, ಸಂಜೆ 3000 ಹೆಜ್ಜೆ 25 ನಿಮಿಷ. ಊಟ ಆದಮೇಲೆ 100 ಹೆಜ್ಜೆ ಮನೆಯಲ್ಲೇ ನಡೆಯಿರಿ. ಇದನ್ನು ಸೆಂಚುರಿ ವಾಕ್ ಅಂತಾರೆ. ಅಥವಾ ಪಾರ್ಕ್ನಲ್ಲಿ 2 ಕಿಲೋಮೀಟರ್. ಫ್ರೆಂಡ್ ಜೊತೆ ಹೋದರೆ ಟೈಮ್ ಹೋದಂಗೆ ಗೊತ್ತಾಗಲ್ಲ. ಮೊಬೈಲ್ನಲ್ಲಿ ಗೂಗಲ್ ಫಿಟ್, ಪೆಡೋಮೀಟರ್ ಆ್ಯಪ್ ಇಟ್ಕೊಳ್ಳಿ. 7 ದಿನ ಕಂಟಿನ್ಯೂ ಮಾಡಿದರೆ ಅದು ಅಭ್ಯಾಸ ಆಗುತ್ತೆ. 8000 ಹೆಜ್ಜೆ ಎಲ್ಲರಿಗೂ ಸೇಫ್. ಆದರೆ ಈ 3 ಜನ ಡಾಕ್ಟರ್ ಹತ್ರ ಕೇಳಿ ಶುರು ಮಾಡಿ. ಈಗಾಗಲೇ ಹಾರ್ಟ್ ಸರ್ಜರಿ ಆಗಿದ್ದರೆ, ಮೊಣಕಾಲು ನೋವು ತುಂಬ ಇದ್ದರೆ, ತುಂಬ ಸುಸ್ತು, ಎದೆ ನೋವು ಬಂದರೆ ನೆನಪಿಡಿ, ಇದು ಜನರಲ್ ಹೆಲ್ತ್ ಟಿಪ್. ನಿಮಗೆ ಯಾವುದೇ ಸಮಸ್ಯೆ ಇದ್ದರೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ಭೇಟಿ ಮಾಡಿ. ಸಡನ್ನಾಗಿ 8000 ಹೆಜ್ಜೆ ಶುರು ಮಾಡಬೇಡಿ. 3000ರಿಂದ ಶುರು ಮಾಡಿ. ವಾರಕ್ಕೆ 1000 ಹೆಜ್ಜೆ ಜಾಸ್ತಿ ಮಾಡಿ. ಹಾಗಾದರೆ ಇವತ್ತಿನಿಂದಲೇ ಶುರು ಮಾಡ್ತೀರಾ? ನಿಮ್ಮ ಟಾರ್ಗೆಟ್ 8000. ಕಮೆಂಟ್ನಲ್ಲಿ ಹೇಳಿ, ನೀವು ಈಗ ದಿನಕ್ಕೆ ಎಷ್ಟು ಹೆಜ್ಜೆ ನಡೀತೀರಾ? 2000, 5000? ಈ ವಿಡಿಯೋ ಶೇರ್ ಮಾಡಿ. ಅವರ ಹಾರ್ಟ್ ಕೂಡ ಸೇಫ್ ಆಗಿರಲಿ. ಆರೋಗ್ಯ ಸಂಪತ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.